ಒಮ್ಮೆ ಬಳಸಿದ ಅಥವಾ ಕರಿದ ಎಣ್ಣೆ ಮತ್ತೆ ಮತ್ತೆ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಪರಿಣಾಮಗಳು ಬೀರ್ಬೋದು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳ್ತೇನೆ. ಬನ್ನಿ ನೋಡ್ಕೊಳ್ಳೋಣ. ಕರಿದ ಎಣ್ಣೆಯನ್ನು ಸಾಧಾರಣವಾಗಿ ಒಮ್ಮೆ ಬಳಕೆ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅದನ್ನು ತುಂಬ ದಿನಗಳವರೆಗೆ ಬಿಟ್ಟು ಮತ್ತೆ ಕರಿಯಲು ಅಥವಾ ಇನ್ನಿತರ ಅಡುಗೆಗೆ ಬಳಸಲು ಸುರಕ್ಷಿತವಲ್ಲ. ನೋಡೋದಕ್ಕೆ ವೆಜಿಟೇಬಲ್ ಆಯಿಲ್ ಎಂಬ ಹೆಸರು ಪಡೆದಿದ್ದರೂ ಅದರಲ್ಲಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುವಂತಹ ಅನೇಕ ಲಕ್ಷಣಗಳಿವೆ. ಒಮ್ಮೆ ಬಳಕೆ ಮಾಡಿದ ಅಡುಗೆ ಎಣ್ಣೆಯನ್ನು ಮತ್ತೊಮ್ಮೆ ಬಿಸಿ ಮಾಡಿ ಅಥವಾ ಕುದಿಸಿ ಮರುಬಳಕೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ತೊಂದರೆ ಉಂಟಾಗುತ್ತವೆ. ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಪ್ರತಿದಿನ ಸೇವನೆ ಮಾಡುವ ಅನ್ನ, ಸಾರು, ಮುದ್ದೆ, ಪಲ್ಯ ಇತ್ಯಾದಿಗಳಿಗಿಂತಲೂ ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳೆಂದರೆ ತುಂಬ ಇಷ್ಟವಾಗುತ್ತವೆ. ವಯಸ್ಸಾದವರ ಬಾಯಲ್ಲೂ ನೀರೂರಿಸುವಂಥ ಆಹಾರಗಳು ಎಂದರೆ ಅದು ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳು. ಆದರೆ ಇಷ್ಟ ಎಂದು ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳನ್ನು ತಿನ್ನುವಂತಿಲ್ಲ. ನೋಡುವುದಕ್ಕೆ ವೆಜಿಟೇಬಲ್ ಆಯಿಲ್ ಎಂಬ ಹೆಸರು ಪಡೆದಿದ್ದರೂ ಅದರಲ್ಲಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುವಂತಹ ಅನೇಕ ಲಕ್ಷಣಗಳಿವೆ. ಅದರಲ್ಲೂ ವಯಸ್ಸಾದವರ ಆರೋಗ್ಯಕ್ಕಂತೂ ಅಡುಗೆ ಎಣ್ಣೆಗಳು ತುಂಬ ಮಾರಕ. ವಯಸ್ಸಾದವರು ಕರಿದ ತಿಂಡಿಗಳನ್ನು ಮರೆತು ಬಿಡುವುದೇ ವಾಸಿ. ಒಮ್ಮೆ ಬಳಕೆ ಮಾಡಿದ ಅಡುಗೆ ಎಣ್ಣೆಯನ್ನು ಮತ್ತೊಮ್ಮೆ ಬಿಸಿ ಮಾಡಿ ಅಥವಾ ಕುದಿಸಿ ಮರುಬಳಕೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ಏನಾದರೂ ತೊಂದರೆ ಉಂಟಾಗಬಹುದೇ ಎಂಬ ಹಲವಾರು ಪ್ರಶ್ನೆಗಳು ನಿಮ್ಮನ್ನು ಕಾಡಬಹುದು. ಅಡುಗೆ ಎಣ್ಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಲಾಗಿದೆ ಮತ್ತು ಅದರಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ವಿವರವಾಗಿ ಹೇಳ್ತೇನೆ. ನಾವು ಒಮ್ಮೆ ಬಳಸಿ ಶೇಖರಿಸಿಟ್ಟ ಅಡುಗೆ ಎಣ್ಣೆಯನ್ನು ಅಪ್ಪಿತಪ್ಪಿ ಮರುಬಳಕೆ ಮಾಡಲು ಮುಂದಾಗಿ ಅದನ್ನು ಬಿಸಿ ಮಾಡಲು ಒಲೆಯ ಮೇಲಿಟ್ಟರೆ ಅದರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಡಿಹೈಡ್ ಎಂಬ ವಿಷಕಾರಿ ರಾಸಾಯನಿಕ ಬಿಡುಗಡೆ ಆಗುತ್ತದೆ. ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಇದು ನಮ್ಮ ಆರೋಗ್ಯದ ಮೇಲೆ ಉಂಟು ಮಾಡುವ ಕೆಟ್ಟ ಪರಿಣಾಮ ಮಾತ್ರ ಎಲ್ಲರಿಗೂ ಕಾಣುತ್ತದೆ. ಅಂದರೆ ನಮಗೆ ಒಮ್ಮೆ ಬಳಕೆ ಮಾಡಿದ ಅಡುಗೆ ಎಣ್ಣೆಯನ್ನು ಮತ್ತೆ ಬಳಕೆ ಮಾಡೋದರಿಂದ ಕ್ಯಾನ್ಸರ್ ಬರುತ್ತೆ, ಹೃದಯದ ಸಮಸ್ಯೆ ಬರುತ್ತೆ, ಅಲ್ಜಿಮರ್ ಕಾಯಿಲೆ ಮತ್ತು ಪಾರ್ಕಿನ್ಸನ್ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ನಾವು ಹೊಸದಾಗಿ ಬಳಸುವ ಅಡುಗೆ ಎಣ್ಣೆಗೂ ಮರುಬಳಕೆ ಮಾಡುವ ಅಡುಗೆ ಎಣ್ಣೆಗೂ ಸಾಕಷ್ಟು ವ್ಯತ್ಯಾಸ ಇರುತ್ತದೆ. ಒಮ್ಮೆ ಬಳಕೆ ಮಾಡಿದ ಎಣ್ಣೆಯನ್ನು ಮತ್ತೊಮ್ಮೆ ಅಡುಗೆಗೆ ಮಾಡಲು ಬಳಸಿದರೆ ಅದರಲ್ಲಿ ಉತ್ಪತ್ತಿಯಾಗುವ ಕೆಲವೊಂದು ಹಾನಿಕಾರಕ ಅಂಶಗಳು ಅಡುಗೆ ಎಣ್ಣೆಯ ರುಚಿಯನ್ನು ಬದಲಾಯಿಸಿ ತಯಾರು ಮಾಡುವ ಆಹಾರದ ಸ್ವಾದವನ್ನು ಕೂಡ ಹದಗೆಡಿಸುತ್ತವೆ. ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಗಳ ಹಾವಳಿ ಹೆಚ್ಚಾದಷ್ಟು ಆರೋಗ್ಯಕರ ಜೀವಕೋಶಗಳ ಸಂತತಿ ಕಡಿಮೆಯಾಗುತ್ತದೆ ಮತ್ತು ಅವುಗಳ ಕಾರ್ಯಚಟುವಟಿಕೆ ತಗ್ಗುತ್ತದೆ. ಅಡುಗೆ ಎಣ್ಣೆಯನ್ನು ಮರುಬಳಕೆ ಮಾಡಲು ಮತ್ತೊಮ್ಮೆ ಬಿಸಿ ಮಾಡಿದರೆ ಅದರಲ್ಲಿ ಫ್ರೀ ರಾಡಿಕಲ್ಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತದೆ. ಒಮ್ಮೆ ಬಳಸಿದ ಎಣ್ಣೆಯನ್ನು ಮತ್ತೆ ಮತ್ತೆ ಬಳಸಲು ಮುಂದಾದರೆ ಅಡುಗೆ ಎಣ್ಣೆಯಲ್ಲಿ ಹಲವಾರು ರಾಸಾಯನಿಕ ಪ್ರಕ್ರಿಯೆಗಳು ಉಂಟಾಗಿ ನಮ್ಮ ದೇಹದ ಆರೋಗ್ಯದ ಮೇಲೆ ಸಾಕಷ್ಟು ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಎಂದು ಹೇಳ್ಬೋದು. ನೀವು ಡೀಪ್ ಫ್ರೈ ಮಾಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆ ಎಣ್ಣೆಗೆ ಉಪ್ಪು ಬೆರೆಸಬೇಡಿ. ಇದು ತುಂಬ ಅನಾರೋಗ್ಯಕರ ಮತ್ತು ಅಡುಗೆ ಎಣ್ಣೆಯನ್ನು ಮರುಬಳಕೆ ಮಾಡಲು ಅಸುರಕ್ಷಿತ ಎಂದು ತೋರುತ್ತದೆ. ಕರಿದ ಎಣ್ಣೆ ಮತ್ತೆ ಮತ್ತೆ ಬಳಸೋದು ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.